ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗೈಸ್. ಆ್ಯಸ್ ಯೂಶ್ವಲ್ ನನ್ನ ಡೇ ಕಿಚನಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ತಿಂಡಿ ಚಪಾತಿ ಮಾಡೋಣ ಅಂತಲೇ ಅಂದ್ಕೊಂಡೆ. ಚಪಾತಿ ಮಾಡಿ ಏನದು ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಬೇಗ ಚಪಾತಿ ಮಾಡಿಬಿಡೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಆ್ಯಂಡ್ ಎಗ್ಸ್ ಎಲ್ಲ ತೆಗ್ದಿಟ್ಕೊಂಡಿದ್ದೆ. ಬಟ್ ಏನಾಯ್ತಪ್ಪ ಅಂದರೆ ಚಿಂಟೋರ್ ಪಪ್ಪ ಬೇಗ ಸ್ನಾನ ಮಾಡ್ಕೋತಾ ಇದ್ದ. ಸೊ ಹಾಗಾಗಿ ಗೊತ್ತಾಯಿತು ನನಗೆ ಹೀ ಈಸ್ ಗೋಯಿಂಗ್ ಔಟ್ ಆಫ್ ಸ್ಟೇಷನ್ ಅಂತ. ಸೊ ಬೇಗ ಮಾಡಿಬಿಡೋಣ ಚಪಾತಿ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಬಟ್ ಏನಪ್ಪ ಮಾಡೋದು, ಅರ್ಜೆಂಟ್ ಹೋಗೋರಿಗೆ ತಡೆಯೋಕ್ಕಾಗಲ್ಲ. ನಾವು ಚಪಾತಿ ಮಾಡಿಕೊಡೋ ತನಕ ಇರಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಮಾಡಿಟ್ಟರೂ ಸಹ ಇಷ್ಟು ಬೆಳಗ್ಗೆ 6 ಗಂಟೆಗೆಲ್ಲ ತಿನ್ನಲ್ಲ. ಸೊ ಹಾಗಾಗಿ ಸುಮ್ಮನಾದೆ. ಬಟ್ ಚಪಾತಿ ಏನದು ಚಿಂಟೋರ್ ಪಪ್ಪ ಹೊರಗಡೆ ಹೋದ, ಔಟ್ ಆಫ್ ಸ್ಟೇಷನ್ ಹೋದ. ಸೊ ಹಾಗಾಗಿ ಹೇಗೂ ಕಲಿಸಿದ್ನಲ್ಲ ಅಂದ್ಬಿಟ್ಟು ನಾನು ಚಿಂಟೋರ ಅಜ್ಜಿಗೆ ಮಾಡಿಡೋಣ ಅಂದ್ಬಿಟ್ಟು ಮಾಡಿಡ್ತಾ ಇದ್ದೀನಿ. ಇವತ್ತು ಚಿಂಟುಗೆ ಚಪಾತಿ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಚಿಂಟು ಯಾವಾಗಲೂ ಬೇಜಾರು, ಚಪಾತಿ ದೋಸೆ ಅಮ್ಮ ಇದೇ ಆಗೋಯ್ತಲ್ಲಮ್ಮ ಅಂತಾನೆ. ಸೊ ಹಾಗಾಗಿ ನನಗೂ ಚಿಂಟುಗೂ ಏನಾದರೂ ಸೆಪ್ರೇಟ್ ಮಾಡ್ಕೊಳ್ಳೋಣ ಅಂತ ನಾನು ಚಿಂಟು ಅವ್ರ ಅಜ್ಜಿಗೆ ಚಪಾತಿ ಮಾಡಿ ಇಡ್ತಾ ಇದ್ದೀನಿ. ಅವರೇನಿಲ್ಲ, ಅವರು ಬೇರೆ ತಿಂಡಿ ತಿನ್ನಲ್ಲ ಅಲ್ಲ ನಾವು ಮಾಡೋದು. ಚಪಾತಿ ದೋಸೆ ಆದರೆ ತಿಂತಾರೆ, ಬೇರೆ ತಿನ್ನಲ್ಲ. ಸೊ ಹಾಗಾಗಿ ಅವರಿಗೆ ಚಪಾತಿ ಮಾಡಿ ಇಟ್ಬಿಟ್ಟು ನಾನು ಮತ್ತು ನನ್ನ ಮಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ, ರವೆ ಉಪ್ಪಿಟ್ಟು ಸಿಂಪಲ್ಲಾಗಿ ಅಂತ ಇದ್ದೀವಿ. ಉಪ್ಪಿಟ್ಟು ಮಾಡೋಕ್ಕೆ ರವೆ ಬೇಕು. ಸೊ ರವೆ ಇರೋದು ಫ್ರಿಜ್ಜಲ್ಲಿ, ಹಾಗಾಗಿ ಫ್ರಿಜ್ಜಲ್ಲಿ ರವೆ ತೊಗೊಂಡೋಗೋಣ ಅಂತ ಬಂದೆ. ಚಿಂಟು ಇನ್ನೂ ಮಲಗಿದ್ದಾನೆ. ಇನ್ನೂ ಏನು ತುಂಬ ಟೈಮ್ ಆಗಿಲ್ಲ ಗೈಸ್, ಇನ್ನೂ ಜಸ್ಟ್ 7 o'clock. ಸೊ ಇನ್ನು ಮಿಕ್ಕಿದ ಕೆಲಸ ಮಾಡಿಕೊಂಡು ಆಮೇಲೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಈಗ ಹೊರಗಡೆ ಬಂದಿದ್ದೀನಿ. ಹೇ ಗುಡ್ ಮಾರ್ನಿಂಗ್ ಗೈಸ್. ಕ್ಲೈಮೇಟ್ ನೋಡಿ ಎಷ್ಟು ಚೆಂದ ಇದೆ. ಕೂಲ್ ತಂಪು. ಜೋರು ಮಳೆ ಬರುತ್ತೆ ಅನಿಸುತ್ತೆ. ಕಪ್ಪು ಮೋಡ ಇದೆ. ಆಲ್ರೆಡಿ ಬಟ್ಟೆ ನೆನೆ ಹಾಕಿದ್ದೀನಿ, ಮತ್ತೆ ನೆನೆ ಹಾಕೋಣ ಅಂತ ಬರ್ತಾ ಇದ್ದೀನಿ. ಯಾಕೆ ಅಂದರೆ ಚಿಂಟು ಅವ್ರ ಪಪ್ಪ ಆಲ್ರೆಡಿ ಸ್ನಾನ ಮಾಡಿಕೊಂಡು ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋದ. ಸೊ ಹಾಗಾಗಿ ಇನ್ನೊಂದು ರೌಂಡ್ ಬಟ್ಟೆ ಈಗಲೇ ನೆನೆ ಹಾಕ್ಬಿಟ್ಟು ಈಗ ಒಗೆದು ಬಿಡ್ತೀನಿ. ನೋಡಿ ಇಷ್ಟು ಬಟ್ಟೆ ನೆನೆ ಹಾಕಿದ್ದೀನಿ. ಈಗ ಟೈಮ್ ಇನ್ನು 7 ಗಂಟೆ. ಮೇ ಬಿ ಚಿಂಟು ಹೇಳೋ ಅಷ್ಟರಲ್ಲಿ ಇಷ್ಟೆಲ್ಲ ಬಟ್ಟೆ ಒಗೆದ್ಬಿಟ್ಟು ಅವನಿಗೆ ಉಪ್ಪಿಟ್ಟು ಮಾಡಿಕೊಡ್ಬೇಕು. ಅವನಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಸೊ ಬೇಗ ಬಟ್ಟೆ ಒಗೆದು ಹೋಗಿ ಉಪ್ಪಿಟ್ಟು ಮಾಡೋಣ. ಬನ್ನಿ. ನಮಗೆ ಯಾರಿಲ್ಲ ಅಂದರೂ ಪ್ರಕೃತಿ ಇರುತ್ತೆ. ನಾವು ಬರೋದು ಪ್ರಕೃತಿಯಿಂದನೇ, ಹೋಗೋದು ಪ್ರಕೃತಿಗೆ. ಆ್ಯಂಡ್ ಇದ್ದಾಗ ಮಾತ್ರ ಯಾಕೆ ಮನುಷ್ಯರು ಅಂತ ಜಂಜಾಟ ಅಂತ ಸಾಯಬೇಕು? ಪ್ರಕೃತಿ ಜೊತೆನೇ ಜೀವನ ಕಳ್ಯೋಣ ಅಲ್ಲ? ಸೂಪರ್ ಅಲ್ಲ? ಯಾರಿಲ್ಲ ಅಂತ ಯಾಕೆ ಅನ್ಕೋಬೇಕು? ನೋಡಿ, ದಿನ ನಮಗೆ ತಂಪು ಕೊಡುತ್ತೆ. ಒನ್ ಆರ್ ಅದರ್ ವೇ ನಮಗೆ ಒಳ್ಳೆಯದನ್ನೇ ಬಯಸುತ್ತೆ ಈ ಗಿಡ ಮರಗಳು. ಸೊ ಅವನ್ನ ಪ್ರೀತಿಸೋಣ ಬನ್ನಿ. ಗೈಸ್, ಟೈಮ್ ಬಂದು 7:45. ನೋಡಿ ಎಷ್ಟು ಬಟ್ಟೆ ಒಗೆದ್ಬಿಟ್ಟಿದ್ದೀನಿ. ಯಪ್ಪ ಸಾಕಾಗೋಯ್ತು. ಸೊ ಬಟ್ಟೆ ಕೆಲಸ ಆಯಿತು. ಇವಾಗ ಹೋಗಿ ನಮ್ಮ ಚಿಂಟುಗೆ ಒಂದು ಲೋಟ ನೀರು ಕೊಟ್ಟು, ಬಿಸಿ ನೀರು ಕೊಟ್ಟು ನಾನು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ತಿಂಡಿ ನಿಮಗೆಲ್ಲ ಗೊತ್ತು, ಆಲ್ರೆಡಿ ಚಪಾತಿ ಮಾಡಿಟ್ಟಿದ್ದೀನಿ. ಅದು ಬಂದು ಚಿಂಟು ಅವ್ರ ಅಜ್ಜಿಗೆ, ಬಿಕಾಸ್ ಅವರು ಉಪ್ಪಿಟ್ಟು ತಿನ್ನಲ್ಲ ಅಲ್ಲ ನಾನು ಮಾಡಿದ್ದು. ಸೊ ಹಾಗಾಗಿ ಹೇಗೂ ಕಲಿಸಿದ್ದೆ ಅಲ್ಲ, ಮತ್ತೇನಕ್ಕೆ ಎತ್ತಿಡಬೇಕು, ಅವರಿಗಾದರೂ ಮಾಡಿಡೋಣ ಅಂದ್ಬಿಟ್ಟು ಮಾಡಿಟ್ಟೆ. ಆ್ಯಂಡ್ ಈಗ ಚಿಂಟುಗೆ ನನಗೆ ಉಪ್ಪಿಟ್ಟು ಮಾಡಬೇಕು. ಸೊ ಬನ್ನಿ ಬೇಗ ಉಪ್ಪಿಟ್ಟು ಮಾಡೋಣ. ಅಮ್ಮ ಎಷ್ಟು ಬಟ್ಟೆ ಗೈಸ್. ಈಗ ಬೆಡ್ ಸ್ಪ್ರೆಡ್ ಒಗ್ದು ಹಾಕಿದ್ದೀನಿ. ಇನ್ನೊಂದು 2 days ಬಿಟ್ಟು ಮತ್ತೆ ಬೆಡ್ ಸ್ಪ್ರೆಡ್ ತೆಗಿಬೇಕು.
ತೆಗಿಯೋದೊಂದಿನ, ಅದು ಪಿಲೋ ಕವರ್ಸ್ ಒಂದಿನ ಹೋಗಿದ್ದೀನಿ, ಮತ್ತು ಇದನ್ನೊಂದಿನ ಹೋಗಿದ್ದೀನಿ. ಒಟ್ಟ ಒಗ್ಯೋದು ಇಷ್ಟೇ ನನ್ನ ಜೀವನ. ಮೋಸ್ಟ್ಲಿ ನಾನು ಹಿಂದಿನ ಜನ್ಮದಲ್ಲಿ ಏನೇನು ಆಗ್ಬಿಟ್ಟಿದ್ನೋ ದೇವ್ರಿಗೊಬ್ಬ ಗೊತ್ತು. ವಾಷಿಂಗ್ ಮಿಷಿನ್ ಆಗ್ಬಿಟ್ಟಿದ್ನ ಹಿಂದಿನ ಜನ್ಮದಲ್ಲಿ, ಅಥವಾ ಅಗಸ್ರು ಲೈಕ್ ಏನದು ಬಟ್ಟೆ ಒಗೆಯೋರು ಆಗ್ಬಿಟ್ಟಿದ್ನ ಗೊತ್ತಿಲ್ಲ. ಈ ಜನ್ಮದಲ್ಲಂತೂ ಒಗ್ದು ಇಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅಲ್ಲಿ ನೋಡಿ ಗೈಸ್, ಗದ್ದೆ ನಾಟಿ ಮಾಡ್ತಾ ಇದ್ದಾರೆ. ಐ ಮೀನ್ ಏನದು ಉಳ್ತಾರಲ್ಲ ನೋಡಿ, ಅಲ್ಲಿ ಎತ್ತು. ಟ್ರೆಡಿಷ್ನಲ್ ವೇ ಆಫ್ ಪ್ಲಫಿಂಗ್ ಅಲ್ಲ. ಸೊ ಈಗೆಲ್ಲ ಟ್ರ್ಯಾಕ್ಟ್ರಲ್ಲಿ ಸಾಮಾನ್ಯವಾಗಿ ಗದ್ದೆನ ಹೂಳೋದು ಎಲ್ಲ ಮಾಡ್ತಾರೆ. ಬಟ್ ನೋಡಿ ಇಲ್ಲಿ ಅದು ದನಗಳು ಅಲ್ಲ, ಸೊ ದನಗಳನ್ನ ಇಟ್ಕೊಂಡು ಅದು ನೇಗಿಲಲ್ಲಿ ಉಳ್ತಾ ಇದ್ದಾರೆ ನೋಡಿ ಗೈಸ್. ಅದು ಯಾರೋ ಅಜ್ಜ ಥರ ಕಾಣ್ತಾ ಇದ್ದಾರೆ. ಏನು ಶಕ್ತಿ ಇರಬೇಕು ಅಲ್ಲ. ಹಿಂದಿನ ಕಾಲದವ್ರು ಹಾಗೆ ತುಂಬ ಶಕ್ತಿ. ನಾವು ಇಷ್ಟು ಕೆಲಸ ಮಾಡಿದ್ರೆ ಉಫ್ ಅಂತೀವಿ ಅಲ್ಲ. ಹೋಗೋಣ. ಮತ್ತು ಬರೀ ಅದು ಪಾಪ ಮೇಂಟೆನೆನ್ಸ್ ಕಷ್ಟ ಗೈಸ್. ಅದಕ್ಕೆ ಕಿರ್ಚ್ತಾ ಇರಬೇಕು ನೋಡಿ. ಪಾಪ ಅದೆಷ್ಟು ಕಿರ್ಚ್ತಾ ಇದ್ದಾರೆ ಗೊತ್ತಾ ಅಲ್ಲಿಂದ. ನಡಿ ಅಂತ. ಅವು ಮುಂದಕ್ಕೆ ಹೋಗಲ್ಲ, ಇವ್ರು ಬಿಡೋಲ್ಲ. ಬನ್ನಿ ಗೈಸ್, ಇವಾಗ ರವೆ ಹುರ್ಕೊಳ್ಳೋಣ. ಸಿಮ್ಮಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ಸಿದೋದ್ರೂ ಉಪ್ಪಿಟ್ಟು ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಸಿಮ್ಮಲ್ಲೇ ಹುರ್ಕೊಂಡ್ರೆ ಚಂದ ಇರತ್ತೆ. ಗೈಸ್, ಟೀ ಮಾಡಿಕೊಂಡೆ, ಬನ್ನಿ ಕುಡಿಯೋಣ. ಇವತ್ತು ಕಾಫಿ ಮಾಡ್ಕೊಂಡಿಲ್ಲ, ಟೀ ಮಾಡ್ಕೊಂಡಿದ್ದೀನಿ. ಕಾಫಿ ಮಾಡ್ಕೊಳ್ಳೋಕ್ಕೆ ಕಾಫಿ ಪೌಡರ್ ಇಲ್ಲ. ಈಗ ಹೋಗ್ತೀನಲ್ಲ, ತಗೊಬರ್ಬೇಕು. ಸೊ ಟೀ ಕುಡಿದ್ಬಿಟ್ಟು ಈಗ ಚಿಂಟುಗೆ ತಿಂಡಿ ಮಾಡಬೇಕು. ಟೀ ಕುಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಆಲ್ರೆಡಿ ಈಗ 8:20 ಸೊ ಬೇಗ ತಿಂಡಿ ಮಾಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮ್ಮ ಚಿಂಟಿಗೆ ಸಿಂಪಲ್ ಆಗಿರಬೇಕು, ತುಂಬ ಹೆವಿ ಇರಬಾರ್ದು, ಅವನಿಗೆ ಇಷ್ಟ ಆಗಲ್ಲ. ಹೀಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗ್ಬಿಟ್ಟು ಆದರೂ ಚೆಲ್ಲದಿಲ್ಲ, ಕುಡಿತೀನಿ. ಖಾಲಿ. ದಿಢೀರಂತ ಮಾಡೋ ಸಿಂಪಲ್ ಉಪ್ಪಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಗೊತ್ತಾಗಲ್ಲ ಬೇಕು ಒಂದೊಂದ್ಸಲ ಎಷ್ಟು ಹಾಕಬೇಕು ಅಂತ. ನನಗೆ ಅವಾಗ ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಪಕ್ಕದಲ್ಲಿ ಸಿಂಕ್ ಇದ್ರೇ ನನಗೆ ಅಡುಗೆ ಮನೇಲಿ ಚೆಂದ. ನಾನು ಜಸ್ಟ್ 3/4 ಲೋಟ, ನಾನೀಗ ಕಾಫಿ ಟೀ ಕುಡಿತೀನಲ್ಲ ಅದರಲ್ಲಿ 3/4 ಲೋಟ ರವೆ ತೊಗೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ.
ಈಗ ಅದ್ರ 4ರಷ್ಟು ವಾಟರ್ ಹಾಕ್ಕೋತೀನಿ. ಯಾಕೆಂದರೆ ನನ್ನ ಮಗನಿಗೆ ತುಂಬ ತೆಳುಗಿರಬೇಕು, ಅವನು ಅದನ್ನೇ ಇಷ್ಟಪಡೋದು. ತುಂಬ ಗಟ್ಟಿಗೆ ಉದುರು ಥರ ಇದ್ದರೆ ಅವನು ಇಷ್ಟಪಡಲ್ಲ. ಅವನಿಗೆ ತುಂಬ ತೆಳುಗೆ ಚೆಂದ ಇರಬೇಕು, ಒಂಥರ ಹಾಗೆ ಸುಯಿ ಅಂತ ಒಳಗೆ ಹೋಗಬೇಕು. ಹಾಗಾಗಿ ನಾನು 1:4 ಅಥವಾ 3.5 ಈ ರೀತಿಯಾಗಿ ಹಾಕೋತೇನೆ. ಸೊ ಇದೆಲ್ಲ ಫ್ರೈ ಆಗಿದೆ. ಇವಾಗ ವಾಟರ್ ಹಾಕೋಣ. ಇದರಲ್ಲಿ 4 ಲೋಟ. ಕುದೀತಾ ಇದೆ. ಇವಾಗ ರವೆ ಹಾಕೋಣ. ಆ್ಯಕ್ಚುಲಿ ಒಂದು ಕೈಯಲ್ಲಿ ಹಾಕಿ ಇನ್ನೊಂದು ಕೈಯಲ್ಲಿ ತಿರುಗ್ತಾ ಇರಬೇಕು. ಸೊ ಫೋನ್ ಇಟ್ಕೊಂಡಿದ್ದೀನಿ, ಈಗ ತಿರುಗ್ತೀನಿ. ಚೈನ್ ಚೈನ್ ಚೈನ್. ಉಪ್ಪಿಟ್ಟು ಇನ್ನು 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ಉಪ್ಪಿಟ್ಟು ರೆಡಿ ಆಯಿತು. ಈಗ ಸ್ಟವ್ನ ಆಫ್ ಮಾಡೋಣ. ಅದು ಹರಡ್ಕೊಳ್ಳಿ. ಸ್ವಲ್ಪ ಮೇಲೋಗಿ ಬರ್ತೀನಿ. ನಮ್ಮ ಚಿಂಟು ಏನು ಮಾಡ್ತಾ ಇದ್ದಾನೆ ನೋಡೋಣ. ಸೂಪರ್ ಅಲ್ಲ? ನಿಮಗೂ ಬೇಕಾ ಉಪ್ಪಿಟ್ಟು? ಸಿಂಪಲ್ ಉಪ್ಪಿಟ್ಟು ಗೈಸ್, ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಉಪ್ಪು ಖಾರ ಸರಿಗಿರಬೇಕು ಅಷ್ಟೇ. ಪ್ಯಾನ್ ಇದ್ರೆ ಜಾಸ್ತಿ ಬರುತ್ತೆ ಗೈಸ್. ನಮ್ಮ ಚಿಂಟು ಏನೋ ದಪ್ಪ ಆಗಿದ್ದೀನಿ ಅಂತ ಬಾಯ್ ಬಡ್ಕೋತಾ ಇದ್ದಾನೆ. ಬನ್ನಿ ಅವನು ಎಷ್ಟು ತೂಕ ಇದ್ದಾನೆ ಅಂತ ನೋಡೋಣ. ಯೂನಿಫಾರ್ಮ್, ಬೆಲ್ಟ್, ವಾಚ್ ಎಲ್ಲ ಹಾಕೊಂಡಿದ್ದೀನಿ, ಅದಕ್ಕೆ ಜಾಸ್ತಿ ಬಂತು. ಸೊ ಈಗ ಎಷ್ಟು ನೋಡ್ತೀನಿ ತಾಳು. 42.2. ನೀನು ದಿನ ಬಿಡು, ಅದರಿಂದ ಕೆಳಗಿಡಿ ಫುಲ್ಲು. ದಿನ ಎಷ್ಟು ಲಗೇಜ್ ಹೊತ್ಕೊಂಡು ಹೋಗ್ತೀಯಾ ಅದನ್ನು 0 ಮಾಡು. ಹಾಂ ನೋಡಿ ಗೈಸ್, ಈಗ ವ್ಯತ್ಯಾಸ 42.2, 49.2 ಅನ್ಕೋ. 7 kg ಇದೆ. ಆ್ಯಕ್ಚುಲಿ ಏನೋ ರೂಲ್ಸ್ ಇದೆ ಅಲ್ಲ, ಸ್ಕೂಲ್ ಬ್ಯಾಗ್ ಇಷ್ಟು ತೂಕ ಇರಬೇಕು ಅಂತ. 5 kgನಾ 6 kgನಾ ಏನೋ ಇದೆ, ರೂಲ್ಸ್ ಇದೆ, ಚೆಕ್ ಮಾಡೋಣ. ಸೊ 7 kg ಭಾರ ತೊಗೊಂಡೋಗ್ತಾ ಇದೆಯಾ ನೀನು? ಎಲ್ಲೂ ಒಂದು ಸ್ವಲ್ಪನೂ ಕೊಡೋದಿಲ್ಲ ನಿನಗೆ ಕೈಗೆ. ಆದ್ರೂ ಬೇರೆ ನೋವು. ಬರ್ಲಾ 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 ಬಾ. ನಾನು ಹೊಡಿಸ್ಕೋತೀನಂತೆ. ನಾನು ಹೊಡಿಸ್ಕೋತೀನ, ಅವನು ಹೊಡಿಸ್ಕೋತಾನ? ಎಲ್ಲಿ ಕೊಡ್ತೀನಪ್ಪ? ಅಲ್ಲಿ ಅವನು ಸ್ಕೂಲಿಂದ ಅಲ್ಲಿ ನನ್ನ ಹತ್ರ ಬಂದ ತಕ್ಷಣ ಬ್ಯಾಗ್ ಇಸ್ಕೊಂಡು ನಾನು ಗಾಡಿ ಮೇಲೆ ಇಟ್ಕೊತೀನಿ ಗೈಸ್. ನಿಜಕ್ಕೂ ಇಲ್ಲಿಂದ ಹೋಗೋ ತನಕನೂ ನಾನೇ ಇಟ್ಕೊಂಡಿರ್ತೀನಿ. ತಗೋ ಲೋಟ ತಗೋ, ಅದು ತಗೊಂಡು ಹೋಗಕ್ಕಾಗಲ್ಲ. ಟೇಕ್. ಚಿಂಟು ಅವ್ರ ಪಪ್ಪ ಬೆಳಗ್ಗೆನೆ ಹೋಗಿರೋದು, ಅವನಿಗೆ ಗೊತ್ತಿಲ್ಲ. ಸೊ ಪಪ್ಪ ಆ ಕಡೆ ಇದೆ ಅಮ್ಮ, ಆ ರೂಮಲ್ಲಿ ಇದೆ ಅಮ್ಮ ಅಂತ ಅವನು ಮೆತ್ತಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದಾನೆ. ತಗೋ ನಂದು ಬ್ಯಾಗ್ ತಗೋ. ನನ್ನ ಕರ್ನಾಟಕ ತಗೋಬೇಕು ನೋಡಿ ಗೈಸ್. ನೋಡಿ ಎಷ್ಟೆಲ್ಲ ಹೊರಿಸ್ತಿದ್ಯಾ. ಹಾಂ ಹೌದಪ್ಪ, ತುಂಬ ಹೊತ್ಕೊಂಡು ಓಡಾಡ್ತಾ ಇದೆಯಂತೆ ನೀನು ಗೈಸ್. ನಾನು ಯಾವ ಕ್ರೀಮು ಹಾಕ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ, ಆದರೂ ನಾನು ಬೆಳ್ಳಗೆ ಆಗ್ತಾ ಇದ್ದೀನಿ. ಏನು ರೀಸನ್? ನಂಬಿಕೆ. ನಿಜಕ್ಕೂ ಅಲ್ಲಿ ನೋಡಕ್ಕೆ ಸಕ್ಕಲ್ ಮೇಲೆ ಕಾಣ್ತಿದ್ಯಾ, ಇಲ್ಲಿಂದ ನಿನ್ನ ಕಣ್ಣಿಗೆ ಕಾಣ್ತಿಲ್ಲ ನನಗೆ. ನಾನು ಕಾಣ್ತಾ ಇಲ್ಲ ನೋಡಿ ಗೈಸ್, ಹೆಂಗಂತಾನೆ ಏನು ಪ್ಯಾಚ್ ಕಾಣ್ತಿದ್ಯಾ ಅವ. ಏನಕ್ಕೆ ಹೋಗೋಕ್ಕಿಲ್ಲ.
ಇಲ್ಲೇ ನಾನು ಎಷ್ಟು ಬೆಳ್ಳೆ ಕಾಣ್ತಿಲ್ಲ, ಕಪ್ಪಗೆ ಕಾಣ್ತಿದ್ಯಾ ಇಲ್ಲಿ? ಬಾಯ್ಲಿ ನೀನು ಇಲ್ಲೂ ಕಪ್ಪಗೆ ನೋಡು, ನನ್ ಮುಖ ಸ್ವಲ್ಪ ಬ್ರೈಟ್ ಕಾಣುತ್ತೆ, ನಿನ್ ಮುಖ ನೋಡು, ಮುಖ ತೊಳ್ಕ ಬಂದಿದ್ಯಾ. ಈ ಕಡೆ ನೋಡಿದ್ರೆ ನಿನ್ ಮುಖ ಕಪ್ಪಗೈತೆ ಅನ್ಸುತ್ತೆ. ಅಲ್ಲ ನೋಡು, ನಿನ್ ಮುಖ ಕಪ್ಪು ಕಾಣ್ತಾ ಇದೆ. ಇದ್ರಲ್ಲೇ ಇನ್ನ ನಿಜವಾಗ್ಲೂ ಇನ್ ಹೆಂಗಿರ್ಬೇಕು ನೋಡಿ ಗೈಸ್, ನನಗೆ ಪ್ಯಾಚ್ ಹಾಕಕ್ ನೋಡ್ತಾನೆ. ಅವನ್ ದೊಡ್ಡ ಬಾಂಬ್ ಹಾಕಿಸ್ಕೊಂಡು ಹೋದ. ಗೈಸ್, ಮಕ್ಕಳು ಸ್ಕೂಲ್ ಬ್ಯಾಗು ಎಷ್ಟು ತೂಕ ಇರಬೇಕು ಗೊತ್ತಾ? 6 ರಿಂದ 8 4 kg, 9 10 5 kg ಇರಬೇಕು. ಸಿ ಚಿಂಟು ಉಪ್ಪಿಟ್ಟು ಹೇಗಿದೆ? ಸೊ ನಮಗೆ ಉಪ್ಪಿಟ್ಟಂದರೆ ಹೀಗಿರಬೇಕು. ತಟ್ಟೆಗೆ ಹಾಕೊಳ್ಳೋಣ. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಟು ಈಟ್ ನಾ. ಬನ್ನಿ ಹೋಗೋಣ. ಯಮ್ಮಿ ಯಮ್ಮಿ. ತುಪ್ಪ ಅಂತೆ, ಉಮ್ಮ. ಉಪ್ಪಿಟ್ಟಿಗೆ ಉಮ್ಮ ಅಂತೆ. ತಿಕ್ಲ ಏನೇನೋ ಮಾತಾಡ್ತೀಯ. ಹೋಗವ್ವ. ಬಾಬಾ ಬೇಗ ತಿನ್ನೋಣ, ಟೈಮ್ ಆಯ್ತು. ಖಾರ ಮಾಡಿದ್ವಿ, ಕಲರ್ ಯಾಕೆ ಮಾಡಲಿಲ್ಲ? ನೀನು ಕಲರ್ ಇಷ್ಟಪಡಲ್ಲ ಅಲ್ಲ? ಕಲರ್ ಇಲ್ಲ, ನಿಂಗೆ ಕಲರ್ ಬೇಕಾ? ಎಲ್ಲೋ ಬೇಕಾ ನಿಂಗೆ? ಅದು ಒಂದ್ಸಲ ಚೆನ್ನಾಗಿರುತ್ತೆ. ಬಟ್ ನೀನು ವೈಟ್ ಇಷ್ಟಪಡ್ತೀಯಲ್ಲ. हम लोग आ चुके हैं GTA 5 के खतरनाक ತೆಗಿಯೋದು. ಉಪ್ಪು ಖಾರ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಕ್ಯಾಮ್ರಾಗೆ ಏನಾದರೂ ಹಂಗೆ ಡವ್ ಹೊಡಿತಾ ಇದೆಯಾ? ಇಲ್ಲ, ಚೆನ್ನಾಗಿದೆ. ಗುಡ್, ಥ್ಯಾಂಕ್ ಯು. ನನಗೆ ನನ್ನ ಮಗನಿಗೆ ಬಿಸಿ ಇದೆಯೋ ಇಲ್ಲೋ ಅಂತ ನೋಡೋದು ಹೆಂಗೆ ಗೊತ್ತಾ? ನನಗೆ ಬಿಸಿ ಆದರೆ ಅವನಿಗೆ ಬಿಸಿ. ಪುಟ್ಟ ಪಾಪು ನೋಡಿ, ತೂಕ ಜಾಸ್ತಿ ಮಾಡಿಸಿದ್ದೀನಿ. ಕಣ್ಣಾಕ್ಬಾರ್ದು ದೃಷ್ಟಿ. ಏನ್ ತೂತನ? ತೂತನ? ಏನೂ ಇಲ್ಲ, ತೂತ ಜಾಸ್ತಿ. ಶೂ ತೂಕ ಕಣೋ. ಥೂ, ಉಪ್ಪಿಟ್ಟಿಗೆ ಏನಂದ್ರೆ ಉಮ್ಮ, ತೂಕ ಅಂದ್ರೆ ತೂತ. ಸಾಕು. ಯಾವ್ದಾಗ್ತಾ ಇದೆಯಾ ಗೈಸ್? ನಾನೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. गाइस फाइनली देखो ಸೂಪರ್ ಆಗಿದೆ ಗೈಸ್. ಟೈಮ್ ಆಯಿತು, ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಚಿಂಟನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಆ್ಯಂಡ್ ಸ್ಕೂಲಿಗೆ ಹೋಗೋಕ್ಕೂ ಮುಂಚೆನೆ ಬಕೆಟಿಗೆ ಬಟ್ಟೆ ತೊಗೊಂಡು ಬಂದು ಇಟ್ಬಿಟ್ಟಿದ್ದೆ. ಯಾಕೆಂದರೆ ಮಳೆ ಬಂದುಬಿಟ್ರೆ ಮತ್ತೆ ಏನದು ತುಂಬ ಒದ್ದೆ ಆಗಿಬಿಡುತ್ತೆ. ಸೊ ಮತ್ತೆ ನನಗೆ ಜಾಲ್ಸೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಮುಂಚೆನೇ ಬಂದು ಇಟ್ಟಿದ್ದೆ. ಬಟ್ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಸ್ಕೂಲಿಂದ ಬಂದಮೇಲೆ ಸ್ಪ್ರೆಡ್ ಮಾಡೋಣ ಅಂದ್ಕೊಂಡು ಈಗ ಬಂದಿದ್ದೀನಿ. ಸೊ ಒಣಗಿರೋ ಬಟ್ಟೆಗಳೆಲ್ಲ ಒಂದು ಕಡೆ ಹಾಕಿ ಆ್ಯಂಡ್ ಒಣಗಬೇಕಾಗಿರೋ ಬಟ್ಟೆಗಳ್ನ ಫುಲ್ ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಮಾಡಿ, ಇವಾಗ ನಾನು ಏನಿದೆ ತೇವದ ಬಟ್ಟೆ, ಇವತ್ತು ತೆಗ್ದಿರೋ ಬಟ್ಟೆ ಏನಿದೆ ಅಲ್ಲ ಅದನ್ನು ಎಲ್ಲ ಹಾಕಿದ್ದೀನಿ. ಸೊ ನೋಡಿ ಗೈಸ್, ಎಷ್ಟು ಬಟ್ಟೆ ಹೋಗಿರ್ತೀನಿ ಅಲ್ಲ ದಿನ. ಗೈಸ್, ಬಟ್ಟೆ ಎಲ್ಲ ಒಣಾಕ್ಬಿಟ್ಟು ಬಂದೆ. ಹಾಗೆಯೇ ಅನ್ನ ಮಾಡೋಕ್ಕೆ ಅಕ್ಕಿ ಎಲ್ಲ ಎತ್ತಿಟ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇನ್ನೇನು ಮಾಡಿದೆ, ಶೆಲ್ಫ್ ಎಲ್ಲ ಲೈಕ್ ಹಾಗಾಗಿ ಬಿಟ್ಟೋಗಿದ್ದೆ ಅಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಇವಾಗ ರೂಮ್ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ, ಕ್ಲೀನ್ ಮಾಡಿದ್ದೀನಿ ಅಲ್ಲ. ಸೊ ಇನ್ನೂ ಕೆಲಸ ಇದೆ, ಇನ್ನೂ ಕಸ ಗುಡಿಸಿ ಮನೆ ಒರೆಸ್ಬೇಕು. ಅದು ಬಿಟ್ಟರೆ ಸದ್ಯಕ್ಕೆ ಐರನ್ ಮಾಡ್ತಾ ಇದ್ದೀನಿ. ಚಿಂಟುದು ಡ್ರೆಸ್ ಇತ್ತು ಮತ್ತು ಪಂಚೆ ಇತ್ತು, ಸೊ ಅದನ್ನೆಲ್ಲ ಐರನ್ ಮಾಡಿ ಇಟ್ಬಿಡೋಣ, ಆಮೇಲೆ ಕಸ ಗುಡಿಸಿ ಮನೆ ಒರೆಸೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಗೈಸ್. ಸೊ ಐರನ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ, ಸೊ ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಜೊತೆಗೆ ಇಲ್ಲಿ ಐರನ್ ಮಾಡ್ತಾಯಿದ್ದೀನಿ ಅಲ್ಲ, ಎಡಿಟಿಂಗ್ ಸಹ ಮಾಡ್ತಾಯಿದ್ದೀನಿ. ಏನದು ವ್ಲಾಗ್ನ ಕೇಳಿಸ್ಕೊಂಡು ಎಲ್ಲೆಲ್ಲಿ ಏನೇನು ಕಟ್ಟು ಎಡಿಟು ಮಾಡಬೇಕು, ಸೊ ವಾಯ್ಸ್ ಓವರ್ ಕೊಡೋದು ಎಲ್ಲ ಮಾಡ್ತಾಯಿದ್ದೀನಿ. ಸೊ ಜೊತೆಗೆ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಎಡಿಟಿಂಗ್ ಸಹ ಮಾಡ್ತಾಯಿದ್ದೀನಿ. ಬರೀ ಎಡಿಟಿಂಗ್ ಮಾಡ್ತಾ ಮಾಡ್ಕೊತ ಕುತ್ಕೊಂಡ್ರೆ ಅಲ್ಲೇ ನಿದ್ದೆ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಅಟ್ಲೀಸ್ಟ್ ಐರನ್ ಆದರೂ ಮಾಡೋಣ ಎಡಿಟಿಂಗ್ ಮಾಡಿಕೊಂಡು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ,
ಇದು ಮುಗಿಸಿದ್ಮೇಲೆ ನಾನು ಬೇರೆ ಕೆಲಸ ಮಾಡ್ತೀನಿ. ಮಳೆನೇ ಬರೋ ಥರ ಇರಲಿಲ್ಲ ನೋಡಿ, ಇಷ್ಟು ಬೇಗ ಮಳೆ ಬಂದ್ಬಿಡ್ತು. ಆವತ್ತು ನಿಲ್ಸಿರೋದು ಗಾಡಿ ಹೊರಗಡೆ, ಮತ್ತೆ ಒಳಗೆ ಹಾಕೇ ಇಲ್ಲ ಗೈಸ್. ನಿಂತೋಯ್ತು. ಫುಲ್ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಅಲ್ಲಿ ಒಳಗಡೆ ಸೆಕೆ ಇತ್ತು, ಐ ಮೀನ್ ಐರನ್ ಮಾಡ್ತಾ ಇದ್ದೆ ಅಲ್ಲ, ಬಾಡಿ ಎಲ್ಲ ಹೀಟ್ ಆಗಿಬಿಟ್ಟಿತ್ತು. ಇವಾಗ ಗಾಳಿ ತಂಪು ಹೊಡಿತಾ ಇದೆ, ಕೂಲ್ ಬ್ರೀಸ್. ಓ ಮೈ ಗಾಡ್, ಅಲ್ಲೆಲ್ಲ ನಾಟಿ ಮಾಡಿಬಿಟ್ಟಿದ್ದಾರೆ ಗದ್ದೆ. ಬನ್ನಿ ತೋರಿಸ್ತೀನಿ ನೋಡಿ. ಈ ಕಡೆ ಎಲ್ಲ ಫುಲ್ ನಾಟಿ ಆಗೋಗಿದೆ ಗದ್ದೆ. ರೈನಿಂಗ್ ನೋಡಿ, ಯಪ್ಪ ಜೋರಾಗೋಯ್ತು. ಚಳಿ ಚಳಿ. ನನಗೆ ಎಷ್ಟೇ ಲೋನ್ಲಿ ಫೀಲ್ ಆದರೂ ಸಹ ಈ ರೀತಿ ಬಂದು ಗ್ರೀನರೀಸ್ ಎಲ್ಲ ನೋಡಿದಾಗ ಸಮಾಧಾನ ಆಗುತ್ತೆ. ಗೊತ್ತಿಲ್ಲ, ಆ್ಯಕ್ಚುಲಿ ಬೇಸಿಕಲಿ ನಾನೇನು ಅಷ್ಟು ನೇಚರ್ ಲವರ್ ಥರ ನಾನೇನು ಫೀಲ್ ಇಲ್ಲ. ಐ ಮೀನ್ ಅದನ್ನೆಲ್ಲ ಏನದು ಸಾಕೋದು ಅದೆಲ್ಲ ಇಲ್ಲ, ಗಿಡ ಬೆಳೆಸೋದು ಅವೆಲ್ಲ ಇಲ್ಲ. ಆದರೂ ಸಹ ಸಮ್ಟೈಮ್ಸ್ ನೋಡ್ತಾ ಇದ್ರೆ ನೋಡ್ತಾ ಇರ್ತೀನಿ, ಚೆಂದ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಬ್ಯಾಕ್ ಸೈಡ್ ಹೋದಾಗ ಆ್ಯಂಡ್ ಅಕಸ್ಮಾತ್ ಈ ಕಡೆ ಕಾರಿಡಾರಿಗೆ ಬಂದಾಗ, ಬಾಲ್ಕನಿಗೆ ಬಂದಾಗ ಫುಲ್ ಗ್ರೀನರಿ ಸಖತ್ತಾಗಿ ಅನಿಸುತ್ತೆ ಅಲ್ಲ. ಗಾಳಿ ಬೀಸ್ತಾ ಇದೆ, ಗೂಸ್ ಬಂಪ್ಸ್ ಬರ್ತಾ ಇದೆ. ಬನ್ನಿ ಐರನ್ ಮಾಡೋದಿದೆ, ಹೋಗೋಣ. ಈಗ ಇನ್ನೊಂದೇ ಬಟ್ಟೆ ಇರೋದು, ಲಾಸ್ಟ್. ಯಾವ್ದು ಗೊತ್ತಾ? ಪಂಚೆ ಐರನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಪಂಚೆ ಒಂದು ಐರನ್ ಮಾಡಿಬಿಟ್ರೆ ನನ್ನ ಕೆಲಸ ಮುಗೀತು, ಐರನ್ ಕೆಲಸ. ಶಪ್ಪ, ಬೇಗ ಬೇಗ ಈ ಪಂಚೆನ ಐರನ್ ಮಾಡಿಬಿಟ್ಟು ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಲ್ಲ. ಮತ್ತೇನು, ಅನ್ನಕ್ಕೆ ಹೋಗಿಡಬೇಕು, ಇಲ್ಲ ಟೈಮ್ ಆಗಿಬಿಡುತ್ತೆ. ಈಗ ಟೈಮ್ ಬಂದು 10:30, ಇನ್ನೂ ಬೇಜಾನ್ ಟೈಮ್ ಇದೆ. ಕಸ ಗುಡಿಸಿ ಮನೆ ಒರೆಸ್ಬಿಡೋಣ. ಗೈಸ್, ಕಸ ಗುಡಿಸಿ ಮನೆ ಒರೆಸಿ ಆಯಿತು. ಇವಾಗ ಟೈಮ್ ಬಂದು 12 ಗಂಟೆ. ಸ್ವಲ್ಪ ಅಂಕೋಲದಲ್ಲಿ ಕೆಲಸ ಇದೆ, ಹಾಗಾಗಿ ಬೇಗ ಹೋಗೋಣ. ಆ್ಯಂಡ್ ಊಟನೂ ತೊಗೊಂಡು ಹೋಗ್ಬಿಡೋಣ ಈಗಲೇ. ಸೊ ಕೆಲಸ ಮುಗಿಸ್ಕೊಂಡು ಚಿಂಟುಗೆ ಊಟ ಮಾಡಿಸಿ ಮನೆಗೆ ಬರ್ತೇನೆ. ಬನ್ನಿ ಹೋಗೋಣ. ಸಾರು ಬಿಸಿ ಮಾಡ್ಕೋತಾ ಇದ್ದೀನಿ. ಬಾಕ್ಸಿಗೆ ಅನ್ನ ಹಾಕ್ಕೊಂಡಿದ್ದೀನಿ. ಅವನಿಗೆ ತೆಳುಗಿರಬೇಕು, ತುಂಬ ಸಾರು ಇರಬೇಕು. ಸ್ವಲ್ಪ ಸಾರು ಕಮ್ಮಿ ಆದ್ರೂ ಅಮ್ಮ ಏನು ಹಿಂಗೆ ತಂದಿದೀಯಾ, ಹೋಗು ನಂಗೆ ಬೇಡ ಅಂತ ಹೇಳ್ತಾನೆ. ಸೊ ಅವನಿಗೆ ಫುಲ್ ಸಾರು ಅಲ್ಲೇ ತೇಲ್ತಾ ಇರಬೇಕು ಅವನಿಗೆ. ಸೊ ಆ ರೀತಿ ಹಾಕ್ಕೊಂಡು ಹೋಗಬೇಕು. ಬಿಸಿ ಆಗ್ತಾ ಇದೆ ನೋಡಿ. ಈ ರೀತಿ ಇರಬೇಕು. ಅದು ಹೋಗುವಷ್ಟೊತ್ತಿಗೆ ಗಟ್ಟಿ ಆಗಿರುತ್ತೆ. ಸೊ ನೋಡಿ ಗೈಸ್, ಈ ರೀತಿಯಾಗಿ ಅವನಿಗೆ ಕಲಿಸ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ವಾಟರ್ ಬಾಟಲ್ ಆಲೆ ಫಿಲ್ ಮಾಡಿ ಇಟ್ಟಿದ್ದೀನಿ. ಸೊ ಬನ್ನಿ ಬ್ಯಾಗಿಗೆ ಹಾಕ್ಕೊಂಡು ಹೋಗೋಣ.
ಗೈಸ್ ಹೋಗ್ತಾ ಇದ್ನಾ, ಮಳೆ ಜೋರಾಯಿತು. ಇಲ್ಲೇ ಅರ್ಧದಲ್ಲೇ ನಿಂತ್ಕೊಂಡು ನೋಡಿ ಜಾಕೆಟ್ ಹಾಕೊಂಡೆ. ಸೀನರಿ ನೋಡಿ ಎಷ್ಟು ಚಂದ ಇದೆ. ಅಲ್ಲಿ ಗೈಸ್ ಚೆನ್ನಾಗಿದೆ, ಫುಲ್ಲು ಫಾಗ್ ಥರ ಇದೆ ಅಲ್ಲ. ಎಲ್ಲಿ ನೋಡಿದ್ರು ನೀರು, ಹಸಿರು. ಬನ್ನಿ ಹೋಗೋಣ. ನಮ್ಮ ಗಾಡಿ ನಡೀತಾ ಇದೆ. ಗೈಸ್ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಬಂದೆ. ಚಿಂಟುಗೆ ಊಟ ಮಾಡಿಸಿ ಬಂದೆ. ಆ್ಯಂಡ್ ಮನೇಲಿ ಸ್ವಲ್ಪ ಫ್ರೂಟ್ಸ್ ಇತ್ತು, ನಿನ್ನೆ ಚಿಂಟು ಅವ್ರ ಪಪ್ಪಂಗೆ ಕೊಟ್ಟಿದ್ದು. ಅದು ಕೋಲ್ಡ್ ಇರುತ್ತೆ, ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಸೊ ಅದನ್ನು ತಿನ್ನೋಕ್ಕೆ ತುಂಬ ಸ್ವೀಟಾಗೂ ಇರುತ್ತೆ ಮತ್ತು ಕೋಲ್ಡ್ ಆಗಿರುತ್ತೆ. ಪೈನಾಪಲ್ ಬೇರೆ ಅಲ್ಲ, ನಂಗೆ ತುಂಬ ಇಷ್ಟ. ಕಟ್ ಮಾಡೋಕ್ಕೆ ಕಷ್ಟ, ಅದು ತಿನ್ನೋಕ್ಕೆ ತುಂಬ ಇಷ್ಟ. ಅದರಲ್ಲೂ ಸ್ವೀಟ್ ಇದ್ರಂತೂ ಕೇಳೋಗೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಕೋಲ್ಡ್ ಇದ್ರಂತೂ ಇದ್ದಿದ್ದು ಕೇಳೋ ಹಾಗಿಲ್ಲ, ಸೂಪರಾಗಿ ಇರುತ್ತೆ. ಸೊ ಅದನ್ನು ತಿನ್ಬಿಡೋಣ ಈ ಗ್ಯಾಪಲ್ಲಿ ಅಂದ್ಕೊಂಡು ತಿಂತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಇದನ್ನು ಡಬ್ಬಿನ ಬೆಳಗ್ಗೆ ಬೇರೆ ಹಾಕಬೇಕು ಅಲ್ಲ, ಸೊ ಹಾಗಾಗಿ ಅದಾದಮೇಲೆ ಸ್ವಲ್ಪ ರೀಲ್ಸ್ ಮಾಡಿದೆ. ಬಿಕಾಸ್ ನನ್ನ ಮೂಡು ಸಹ ಅಷ್ಟು ಸರಿಗಿರಲಿಲ್ಲ, ಹಾಗಾಗಿ ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡು 1-2-3 ರೀಲ್ಸ್ ಮಾಡಿದೆ. ಎಲೆಕ್ಟ್ರಾನಿಕ್ದೆಲ್ಲ ಬೇಡ, ನೋಡು ಬೇರೆದು ನೋಡು ಬೇಗ. ಹಾಂ ವಾಶ್ ಮಾಡು. ಅದೇನಕ್ಕೆ ಕೈ ದೇವ್ರು ಅಷ್ಟು ಚಂದ ಕೈ ಕೊಟ್ಟಿದ್ದಾನೆ, ಅದೇನಕ್ಕೆ? ಏನು ಬೇಡ ಬೇಡ, ದೇವ್ರು ನಿಂಗೆ ಕೈ ಕೊಟ್ಟಿಲ್ಲ. ಎಂತ ಇಲ್ಲ ನೋಡಿ ಗೈಸ್, ಇವ್ನಿಗೆ ಏನೇನು ಬೇಕಂತ. ಓಹೋ, ದೇವ್ರು ಮುದ್ದಾಗಿ ಕೈ ಕೊಟ್ಟಿದ್ದಾನೆ, ಕೈಯಾಗಿ ಕುಚ್ಕೊಳ್ಳೋದು ಬಿಟ್ಟು ತಗೋಬಿಟ್ಟ. ನಿಂಗೆ ಯಾವ್ದು ಬೇಕು ನೋಡು. ಇದು ದೊಡ್ಡದು ಬೇಕು, ದೊಡ್ಡದು ಎಷ್ಟಿದೆ ನೋಡು. ಇದು ತೆಗಿತೀನಿ ಬಿಡು. ಮುಖಕ್ಕೆ ಹಾಕೊಳ್ಳೋ ಅಯ್ಯೋ ಅಣ್ಣ, ಎಕ್ಸ್ಪೈರಿ ಡೇಟ್ ನೋಡು, ಇಲ್ಲೆಲ್ಲ ಎಕ್ಸ್ಪೈರಿ ಡೇಟ್ ಇದಾಗಿರುತ್ತೆ. January 27 ಯೂಸ್ ಮಾಡ್ತೀಯಲ್ಲ ಗೈಸ್. ನಮ್ಮ ಬೇಬಿಗೆ ಬೇಬಿ ಆಯಿಲ್. ಮತ್ತೇನೋ ನೋಡ್ತಾ ಇದೆ ಮಗು. ಕಾರಿಂದ ಇದಲ್ಲ ಪುಟ್ಟ, ಬೇರೆ ಥರದ್ದೊಂದು ಬರುತ್ತೆ, ಹ್ಯಾಂಡಲ್ ಥರ ಮೇಲ್ಗಡೆ ಇದೆಲ್ಲ ಹೊರ್ಸೋಕ್ಕೆ. ಗೊತ್ತಾಯ್ತಾ? ಇದ್ರಲ್ಲೇನೆ ಬರುತ್ತೆ. ಸಿಗಲ್ಲ. ಇದು ಬೇಕು ಬ್ರಷ್. ಇಲ್ಲೆಲ್ಲಿದೆ ಬ್ರಷ್? ಎಂತ ಬ್ರಷ್ ಬೇಕು ಹೇಳು? ಉಜ್ಜ ಬ್ರಷ್ ಇತ್ತಲ್ಲ ಇಲ್ಲಿ, ಆ ಕಡೆ ಇರಬೇಕೇನೋ. ಚಿಕ್ಕ ಐ ಆಮ್ ಇನ್ ಯುವರ್ ಸೆಗ್ಮೆಂಟ್. ಬೇಗ ಬೇಗ, ಟೈಮ್ ಆಯ್ತು, ಹೋಗೋಣ. ಗೈಸ್ ಆ್ಯಕ್ಚುಲಿ ಮೇಯ್ನಾಗಿ ಬೇಕಿದ್ದಿದ್ದು ಕಾಫಿ ಪುಡಿ. ಸೊ ನನಗೆ ಬೇಕಾಗಿರೋ ಕಾಫಿ ಪುಡಿ ಇಲ್ಲಿಲ್ಲ, ಹಾಗಾಗಿ ತಗೋತಾ ಇಲ್ಲ. ನಾನು ಯೂಸ್ ಮಾಡೋವಂಥದ್ದು ಬ್ರೂ ಕಾಫಿ ಪುಡಿ. ಗೈಸ್ ಮನೆಗೆ ಬಂದವು, ಚಿಂಟು ಸ್ನಾನಕ್ಕೆ ಹೋಗಿದ್ದಾನೆ. ನಾನು ಏನೇನು ತಂದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಈಗ ನಾವು ಚಿಂಟುಗೆ ಹಾಲನ್ನು ಬಿಸಿ ಮಾಡಿಕೊಂಡು ಬರೋಣ, ಇಲ್ಲ ಅಂದರೆ ಅವನು ಕುಡಿಯೋದೇ ಇಲ್ಲ. ಸೊ ಬನ್ನಿ. ಗೈಸ್ ಜೋರು ಮಳೆ ಬರ್ತಾ ಇದೆ ಗೈಸ್, ಫುಲ್ ಗತ್ತಲೆ ಆಗೋಗ್ಬಿಟ್ಟಿತ್ತು. ಇನ್ನೂ ಇಲ್ಲಿ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ, ಇನ್ನು ಅದು ಮೇಲ್ಗಡೆ ಶೀಟ್ ಮೇಲೆಲ್ಲ ಬೀಳ್ತಾ ಇರುತ್ತೆ. ಎಷ್ಟು ಗಾಳಿ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಯಪ್ಪಾಲ
ಕೋಳಿಗಳೆಲ್ಲ ಎದ್ರುಕೊಂಡಿದ್ದು ಬಂದು ಕುತ್ಕೊಬಿಟ್ಟು ಕೆಳಗೂ ಇದ್ದಾವೆ. ಓ ಇವು ಮನೆ ಒಳಗೆ ಬರೋಕ್ಕೆ ಕರೆಕ್ಟ್ ಟೈಮಿಗೆಲ್ಲ ಬಂದು ನಿಂತ್ಕೊಂಡ್ಬಿಡ್ತವೆ ನೋಡಿ, ಹೆಂಗೆ ನಿಂತಿದ್ದಾವೆ ಸಾಲಾಗಿ. ಅವು ನೋಡಿ ಚಿಂಟುಗೆ ಹಾಲು ಕಾಯಿಸ್ಬಿಟ್ಟು ಕೊಡೋಣ ಅಂದ್ಬಿಟ್ಟು ಬಂದೆ. ಆ್ಯಂಡ್ 3 ಓವರ್ ಜಾಸ್ತಿ ಏನು ಬೂಸ್ಟ್ ಇರಲಿಲ್ಲ, ಸೊ ಹಾಗಾಗಿ ಅಡ್ಜಸ್ಟ್ ಮಾಡೋಣ ಅದನ್ನೇ ಅಂದ್ಕೊಂಡು ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ಶುಗರ್ ಸಹ ಖಾಲಿ ಆಗಿಬಿಟ್ಟಿತ್ತು, ಬಟ್ ಶುಗರ್ ಮನೇಲಿತ್ತು ಲಾಸ್ಟ್ ಟೈಮ್ ತಂದಿದ್ನಲ್ಲ, ಸೊ ಅದನ್ನು ಡಬ್ಬಿಗೆ ಹಾಕ್ತೆ. 1 kg ಹಾಕಿದ್ದೀನಿ, ಬಟ್ ಎಷ್ಟು ದಿನ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಬೂಸ್ಟ್ ಕಮ್ಮಿ ಇತ್ತಲ್ಲ, ಸೊ ಅದನ್ನ ಹಾಗಾಗಿ ನಾನು ಆ ಬೂಸ್ಟಿಂದು ಸ್ಪೂನಲ್ಲೇ ತುಂಬ ಇತ್ತು, ಅದನ್ನೇ ಹಾಕ್ಕೊಂಡು ಮೆಲ್ಟ್ ಆಗಲಿ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬೂಸ್ಟ್ ಅಡ್ಜಸ್ಟ್ ಆಗುತ್ತೆ ಅಂತ ಇವತ್ತು ಹೋಗಿ ತರಬೇಕು ಗೈಸ್. ಬೂಸ್ಟು ಮಿಕ್ಕಿದ ಐಟಮ್ಸ್ ಎಲ್ಲ ತೊಗೊಬರ್ಬೇಕು, ಬಟ್ ಗೊತ್ತಿಲ್ಲ ಯಾವಾಗ ತರ್ತೀನಿ ಅಂತ. ಹೋದಾಗೆಲ್ಲ ಮರ್ತೇ ಹೋಗುತ್ತೆ ನೋಡಿ. ಹಾಲುತ್ತು, ಸೊ ಬನ್ನಿ ಕೊಡೋಣ. ಗೈಸ್ ಇವತ್ತು ಕಾಫಿ ಪುಡಿ ಇಲ್ಲ, ಹಾಗಾಗಿ ನಾನು ಸಹ ಹಾಲೇ ಕುಡಿತಾ ಇದ್ದೀನಿ. ಕಾಫಿ ಪುಡಿ ಈಗ ತೊಗೊಬರಕ್ಕೆ ಹೋಗಿದ್ದೆ ಅಲ್ಲ, ಅಲ್ಲಿ ಸಿಗಲಿಲ್ಲ, ಮತ್ತು ಮಳೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ನಾಳೆ ಬೇರೆ ಶಾಪಲ್ಲಿ ನೋಡೋಣ ಆಯಿತಾ. ಸೊ ಬೂಸ್ಟ್ ಆಗು ಅಂತ. ಎಷ್ಟು ಬೇಗ ಕೆನೆ ಬಿಟ್ಬಿಡುತ್ತೆ ಹಾಲು. ಐ ಡೋಂಟ್ ಲೈಕ್. ನನಗೆ ಕೆನೆ ಇರಬಾರ್ದು, ಬಿಸಿ ಬಿಸಿ ಇದಲ್ಲ ಬೇಗ ಕಟ್ಬಿಡುತ್ತೆ. ಚಿಂಟು ಹಾಲು ಕುಡ್ದಾಯ್ತು. ನಡಿ. ಅದೇನದು ಬಾಯಲ್ಲಿ ಮೀಸೆ, ಒಳ್ಳೆ ರಾಕ್ಷಸ ಥರ ಕುಡ್ದಾಯ್ತು ಹಾಲು. ಕಟ್ ಮಾಡ್ತೆ ಫೋನ. ಯಾಕೆ ಈಗ ಜಸ್ಟ್ ಝೂಮಿಗೆ ಬರ್ತೀಯಲ್ಲ? ಯಾಕೆ ಕಾಲ್ ಮಾಡಿದ್ದೀನಿ ಏನಂತ. ಝೂಮ್ ಬಂದು ಎದುರಿಸ್ತೀಯಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಯಾಕೆ? ಎಲ್ಲ ಗಲೀಜು ಮಾಡಿಬಿಡು. ಹಾಂ, ಕ್ಲೀನಾಗಿ ಎಲ್ಲ ಒದ್ರಿ ಹಾಸಿ ಇಟ್ಟಿರ್ತೀನಿ ನೋಡು. ಬಂದವನು ಹೆಂಗೆ ಮಾಡಿದ್ಯಾ? ಹಾಂ ಗೈಸ್, ಬನ್ನಿ ಅನ್ಬಾಕ್ಸ್ ಮಾಡೋಣ. 2 ಸಾಮಾನು ಅದೇ ಫ್ರಿಜ್ಜಲ್ಲಿದೆ, ತೆಗಿ. ಆಮೇಲೆ ತೋರಿಸ್ತೀನಿ. ಇಲ್ಲ ತಗೊಳ್ಳು. ಅದನ್ನೇ ಮೊದಲು ತೋರಿಸ್ಬಿಡೋದ ಯಾವುದು? ಫ್ರಿಜ್ಜಲ್ಲಿರೋ. ಯಾಕೆ ಗೈಸ್, ಇದರಲ್ಲಿ ಏನಿದೆ? ಏನಿಲ್ಲ ಹೇಳಿ. ಅಂಥದ್ದೇನೂ ಇಲ್ಲ. ಏನಿದೆ? ವಾಟ್ ಇಸ್ ದಿಸ್? ಓ ಮೈ ಗಾಡ್, ಏನಿದು? ಮೋಮೋಸ್ ಗೈಸ್. ನಮ್ಮ ಚಿಂಟು ಈ ಸಲ ಮೋಮೋಸ್ ಟ್ರೈ ಮಾಡ್ತೀನಿ ಅಂತ ತೊಗೊಂಡು ಬಂದಿದ್ದಾನೆ. ಚಿಕನ್ ಮೋಮೋಸು. ಎಷ್ಟು ರೂಪಾಯಿ ಕಂದ ಇದು? ದುಡ್ಡು ನೋಡಲಿಲ್ಲ ಗೈಸ್. ದುಡ್ಡೆಲ್ಲೋ? ದುಡ್ಡೇ ಬರ್ದಿಲ್ವಲ್ಲೋ? ನೋಡೋಣ, ಬಿಲ್ಲಲ್ಲಿರುತ್ತೆ ಬಿಡು. 25 ಪೀಸ್ ಇದಾವೆ. ಸ್ಟೋರೇಜ್ ಮನಿ. ಸ್ಟೀಮ್ 6-7 ಆರ್ ಡೀಪ್ ಫ್ರೈ ಇಟ್ ಗೋಲ್ಡನ್ ಬ್ರೌನ್. ಡೀಪ್ ಫ್ರೈ ಮಾಡೋಣಲ್ಲ? ಸ್ಟೀಮ್ ಮಾಡೋಣ. ಒಂದಿನ ಸ್ಟೀಮ್ ಮಾಡೋಣ, ಒಂದಿನ ಡೀಪ್ ಫ್ರೈ ಮಾಡೋಣ. ಡೀಪ್ ಫ್ರೈ ಮಾಡೋಣ. ಸೊ ಬಾ, ಅದನ್ನ ಇಟ್ಬಿಡು ಫ್ರಿಜ್ಜಲ್ಲಿ. ಇವತ್ತಿದೆ ತರಿಸ್ತೀನಲ್ಲ. ಹಾಂ ಬಾ. ಅಲ್ಲೇನಿದೆ ಹಾಲು? ಓಕೆ, ಅದು ಇಡು ಇಲ್ಲೇ. ಇಲ್ಲೇ ಬಾ ನೋಡೋಣ. ಓಪನ್ ಮಾಡಲಿ. ಹಾಂ, ಫಸ್ಟ್ ಬಿಲ್ ಆಯಿತು. ಬಿಲ್ ಕ್ರಾಸ್ ಚೆಕ್ ಮಾಡಲ್ಲ ಗೈಸ್, ಬಿಲ್ಲೇ ನೋಡಲ್ಲ ಗೈಸ್ ನಾನು. ಗೈಸ್ ನೋಡೋಕೆ ಇಷ್ಟೇ ಇದೆ ಸಾಮಾನು, ಆದರೆ ಬಿಲ್ ಗೊತ್ತಾ ಹನುಮಂತನ ಬಾಲ ಥರ ಇದೆ. ಆ್ಯಂಡ್ ಎಷ್ಟು ರೂಪಾಯಿ ಆಯಿತು ಗೊತ್ತಾ ಗೈಸ್? 1566 ರೂಪಾಯಿ ಆಯಿತು ಗೈಸ್. ಮ್ಯಾಗಿ ಪಾಸ್ತಾ ಬಿಡು, ಅಲ್ಲಿ ನಾನು ಆಮೇಲೆ ಕ್ರಾಸ್ ಚೆಕ್ ಮಾಡ್ಕೋತೀನಿ. ಬಾ, ಇಲ್ಲೇನೇನಿದೆ ಬಾ ನೋಡೋಣ.
ಇವತ್ತು ನಾನು ಚಿಂಟು ಏನೇನು ತಗೊಂಡು ಬಂದಿದ್ದೀವಿ. ಫಸ್ಟ್ ಗೈಸ್ ಬನ್ ತಿನ್ನಬೇಕು ಅನ್ನಿಸ್ತು, ಸ್ವೀಟ್ ಬನ್, ಸೊ ತಗೊಂಡೆ. ಆಮೇಲೆ ಚಿಂಟು ಮಿಲ್ಕ್ ಶೇಕ್ ಬೇಕು ಅಂದ, ಸೊ ಇದೊಂದು ತಗೊಂಡೆ. ಇದು ಫ್ರೀಸರ್ಗೆ ಹಾಕ್ಬಿಡು. ಯಾವ್ದಿದು ಫ್ಲೇವರ್? ಕುಕೀಸ್ ಆ್ಯಂಡ್ ಕ್ರೀಮ್ ಫ್ಲೇವರ್. ಇದು ಫಸ್ಟ್ ಟೈಮ್ ಅವ್ನು ತಗೊಂಡಿರೋದು. ಅಲ್ಲ, ಇದರಲ್ಲಿ ಫಸ್ಟ್ ಮಿಲ್ಕ್ ಶೇಕ್. ಹಾಂ, ಸೊ ಅದನ್ನು ತಗೊಂಡ. ಆಮೇಲೆ ಟಾಯ್ಲೆಟ್ ಕ್ಲೀನರ್. ಮನೆ ಸ್ವಚ್ಛವಾಗಿರಬೇಕು, ಬಾತ್ರೂಮ್ ಸ್ವಚ್ಛವಾಗಿರಬೇಕು, ಸೊ ಯೂಸ್ ಮಾಡಿ ಡೊಮೆಕ್ಸ್ ಟಾಯ್ಲೆಟ್ ಕ್ಲೀನರ್. ಗೈಸ್ ಬ್ರಷು ಒಂದ್ಸಲ ತೊಗೊಂಡು ಬಂದಿದ್ದೆ ನನ್ನ ಬರ್ಡೇಲಿ, ನೆನಪಿದೆಯಾ ನಿಮಗೆ? ಆ ಬ್ರಷು ಸ್ವಲ್ಪ ಹಾರ್ಡ್ ಇತ್ತು ಆ್ಯಂಡ್ ಮೋರವರ್ ಅದು ಕೈಯಲ್ಲಿ ಇಟ್ಕೊಂಡ್ರೆ ತುಂಬ ಭಾರ ಭಾರ ಅನಿಸೋದು. ಒಂದಿನ ವಾಶ್ ಮಾಡಿದೆ, ಆಮೇಲೆ ನಂಗೆ ಆಗಲಿಲ್ಲ. ಸೊ ಅದು ಬಾತ್ರೂಮ್ಗೆ ಶಾರ್ಪ್ ಎಡ್ಜಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಸೊ ಅದನ್ನು ಬಾತ್ರೂಮ್ಗೆ ಇಟ್ಬಿಟ್ಟೆ. ಹೊಸದು ಬಟ್ಟೆ ಒಗೆಯಕ್ಕೆ ತೊಗೊಬಂದೆ. ಆ್ಯಂಡ್ ಪಾಸ್ತಾ. ಇತ್ತೀಚೆಗೆ ನನ್ನ ಮಗ ಪಾಸ್ತಾ ತುಂಬ ತಿಂತಾ ಇದ್ದಾನೆ. ಸೊ 3 ವೆರೈಟೀಸ್ ಐ ಗೆಸ್. ಪಾಸ್ತಾದಲ್ಲಿ 3 ಫ್ಲೇವರ್ಸ್ ತೊಗೊಂಡು ಬಂದೆ. ಒಂದು ಟೊಮ್ಯಾಟೊ ಟ್ವಿಸ್ಟು, ಇದು ಬಂದು ಚೀಸ್ ಮ್ಯಾಕ್ರೋನಿ, ದೆನ್ ಇದು ಬಂದು ಮಶ್ರೂಮ್ ಪೆನ್ನಿ. ಸೊ 3 ಪಾಸ್ತಾ. ಆ್ಯಂಡ್ ಬ್ರೌನಿ. ಇತ್ತೀಚೆಗೆ ಬ್ರೌನೀಸ್ ಜಾಸ್ತಿ ತಿಂತಾ ಇದ್ದಾನೆ. ಎಷ್ಟು ದಿನ ತಿಂತಾನೋ ಏನು ಕತೆನೋ ಗೊತ್ತಿಲ್ಲ. ಇದು ಬಂದು ನಮ್ಮದು ಆ್ಯಕ್ಚುಲಿ ಇದು ಯಾವುದೋ ಹೊಸದು ಬ್ರ್ಯಾಂಡ್, ಲ್ಯಾವಿಯನ್ ಅಂತೆ, ನನಗೆ ಗೊತ್ತಿಲ್ಲ. ದೆನ್ 1 ಮಿಲ್ಕ್ ಬಿಕ್ಕಿಸ್ ತೊಗೊಂಡಿದ್ದಾನೆ. ಓರಿಯೋ 2 ತೊಗೊಂಡಿದ್ದಾನೆ, ಚಿಂಟುದು ಫೇವ್ರೇಟು ಓರಿಯೋಸ್. ದೆನ್ ಜಿಮ್ ಜಾಮ್, ಇದು ಅಷ್ಟೇ ಚಿಂಟುಗೆ ಫೇವ್ರೇಟು, ನಮ್ಮ ದಕ್ಷನ್ಗೂ ಫೇವ್ರೇಟ್. ದೆನ್ ಏನೋ ಎಸಿದು ಗೈಸ್ ರಿಮೋಟ್ ಯಾಕೋ ಆಪ್ರೇಟ್ ಆಗ್ತಾ ಇಲ್ಲ, ಸೊ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು 2 ಬ್ಯಾಟ್ರೀಸ್ ತೊಗೊಂಡು ಬಂದಿದ್ದೀನಿ. ಚಿಂಟು ತಲೆನೋವು ಅಂತಿರ್ತಾನೆ. ಮನೇಲಿದೆ ತುಂಬ ವಿಕ್ಸು, ಅದೆಲ್ಲ ದೊಡ್ಡ ದೊಡ್ಡ ಬಾಂಬ್ಗಳು, ಸೊ ಅದಕ್ಕೆ ಪುಟಾಣಿ ವೇಪರಪ್ ತೊಗೊಂಡ್ಬಂದಿದ್ದೀವಿ. ಮೊನ್ನೆ ನನಗೆ ಚಿಂಟು ಅವ್ರ ಪಪ್ಪಂಗೆ ಅಂದ್ಬಿಟ್ಟು ರೆಗ್ಯುಲರ್ದು ಇದು ತೊಗೊಬಂದಿದೆ, ಕೋಲ್ಗೇಟ್ ಟೂತ್ ಬ್ರಷು. ಅದು ಬೇಡವಂತೆ ಚಿಂಟುಗೆ ಸಾಫ್ಟಾಗಿರ್ಬೇಕಂತೆ. ಸೊ ಅದಕ್ಕೆ ಅವನಿಗೆ ಪೆಪ್ಸೋಡೆಂಟು ಬ್ರಷ್. ಆ್ಯಂಡ್ ಇದು ಅಷ್ಟೇ ಚಿಂಟುಗೆ ರೋಸ್ ವಾಟರ್ ಕುಡಿಯೋಕ್ಕೆ, ಮಸಾಜ್ ಮಾಡ್ಕೊಳ್ಳೋಕ್ಕೆ. ಇದು ಲಾಸ್ಟ್ ಟೈಮ್ ಯಾವಾಗಲೂ ಒಂದು ಕೂಮ್ ತೊಗೊಂಡು ಬಂದಿದ್ದೆ, ಅದು ಮುರಿದೋಗ್ಬಿಟ್ಟಿದ್ದಾರೆ ಗೈಸ್. ಯಾರು ಮುರಿದಾಕಿದ್ರು ಅಂತಲೇ ಗೊತ್ತಿಲ್ಲ. ಇವ್ನು ಕೇಳಿದ್ರೆ ಇವನಲ್ಲ ಅಂತಾನೆ, ಅವ್ರ ಅಪ್ಪ ಅಂತೂ ಬಾಯಿ ಬಿಡೋದೇ ಇಲ್ಲ. ನಾನಂತೂ ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನಾನು ಮುರಿದಾಕಿಲ್ಲ. ಸೊ ಹೊಸದು ತೊಗೊಂಡು ಬಂದಿದ್ದೀನಿ. ಹೋದ್ಸಲೂ ವೇಗಾದೆ ತಂದಿದ್ದೆ, ಈ ಸಲಿನೂ ವೇಗಾದೆ ತಂದೆ. ಬಟ್ ಇದರಲ್ಲಿ 199 ಇದೆ, ಬಟ್ ಬಿಲ್ಲಲ್ಲಿ ಎಷ್ಟು ಪ್ರೈಸ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ನೋಡಿಲ್ಲ. ಆ್ಯಂಡ್ ಟೂತ್ ಪೇಸ್ಟ್ ಖಾಲಿ ಆಗ್ತಾ ಇತ್ತು, ಸೊ ಹಾಗಾಗಿ ಒಂದು ಟೂತ್ ಪೇಸ್ಟ್ ತಗೊಬಂದೆ. ಇಯರ್ ಬಡ್ಸು ಸಹ ಖಾಲಿ ಆಗ್ತಾ ಇತ್ತು, ಸೊ ಒಂದು ಇಯರ್ ಬಡ್ಸು. ಇದು ಚಿಂಟುಗೆ ಏನೋ ಸೀ ಫುಡ್ಡು ಒಂದ್ಸಲ ತುಂಬ ಇಷ್ಟ ಆಗಿತ್ತಂತೆ, ಅದಕ್ಕೇ ತೊಗೊಂಡಿದ್ದಾನೆ. ಕಪ್ ನೂಡಲ್ಸ್. ಆ್ಯಂಡ್ ಇದು ಬಂದು ನೈಲ್ ರಬ್ಬರ್, ಏನಂತಾರೆ ಇದಕ್ಕೆ, ಮೆನಿಕ್ಯೂರ್ ಟೂಲ್ ಅಂತೆ. ಚಿಂಟುಗೋಸ್ಕರ, ನನಗೋಸ್ಕರ ಅಲ್ಲ, ಎಲ್ಲರೂ ಯೂಸ್ ಮಾಡೋಕ್ಕೆ ಅದು. ಆ್ಯಂಡ್ ಇದು ಇರಲಿ ಅಂದ್ಬಿಟ್ಟು ನನಗೋಸ್ಕರ ತಗೊಂಡೆ. ತಿನ್ನಲ್ಲ ಗೈಸ್ ಇದನ್ನ ಅಂತಾನೆ. ನಾನು ಇರಲಿ ಟೈಮ್ ಪಾಸಿಗೆ ತುಂಬ ಬೇಜಾರಾದಾಗ ನನಗೆ ಏನಾದ್ರು ತಿನ್ನಬೇಕು ಅನಿಸುತ್ತೆ. ಅವ್ನು ತೊಗೊಳೋದೆಲ್ಲ ಬರೀ ಕಾಸ್ಟ್ಲಿ ಇದೆ, ಅದಕ್ಕೆ ಬೇಡ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು 10 ರೂಪಾಯಿದು 2 ನೂಡಲ್ ಪ್ಯಾಕೆಟ್ ತೊಗೊಂಡೆ. ಇದು ಚಿಂಟುದು ಚಿಕನ್ನು, ಇದೆಷ್ಟು ರೂಪಾಯಿ? ಇದು 20 ರೂಪಾಯಿ. ಚಿಕನ್ ಫೇರಿ. ಏನೋ ಅವನಿಗೆ ಚಕ್ಲಿ ಅವನು ತಿನ್ನಲ್ಲ, ನಾರ್ಮಲ್ ಚಕ್ಲಿ. ಒಂದ್ಸಲ ತಂದಿದ್ದೆ ಅಲ್ಲ ಆನಿಯನ್ ಚಕ್ಲಿ, ಅವನು ತಿನ್ಲಿಲ್ಲ. ನಂಗೆ ತಿನ್ಬೇಕು ಅಂದ್ರೆ ನೀನು ತಿನ್ಕೊತೀಯ, ಮೆತ್ತು ಮಾಡಕ್ಕೆ ಇಟ್ಕೊಂಡೆ. ಆಮೇಲೆ ಇದು ಬಂದು ಸ್ಪೈಸಿ, ಒಂಥರ ಹುಳಿ ಎಲ್ಲ ಇರುತ್ತೆ. ಸೊ ಇದು ಅವನಿಗೆ ಇಷ್ಟ, ಹಂಗಾಗಿ ಇದನ್ನ ತಗೊಟ್ಟಿದ್ದೀನಿ. ನಮ್ಮ ಬೇಬಿ ಇದೆಲ್ಲ ಗೈಸ್, ನನ್ನ ಮುದ್ದು ಬೇಬಿ ಇದು, ಅದಕ್ಕೆ ಜಾನ್ಸನ್ ಬೇಬಿ ಆಯಿಲ್ ತಗೊಬಂದಿದೆ. ಅಮ್ಮ ನಂಗೆ ಬೇಬಿ ಆಯಿಲ್ ತಗೊಡಮ್ಮ ಅಂದ್ಬಿಟ್ಟು ತರಿಸ್ಕೊಂಡಿದ್ದಾನೆ. ಇದು ಬಂದು ಅವನಿಗೆ ಗೈಸ್, ನಾನು ಯಾವಾಗಲಾದರೂ ಮಾಸ್ಕು ಸ್ಕ್ರಬ್ಬು ಮಾಡೋದು ನೋಡಿದ್ದೀರಾ? ಮಾಡ್ತಾ ಇದ್ದೆ, ಮೇ ಬಿ ಒಂದು 2-3 ಇಯರ್ಸ್ ಬ್ಯಾಕ್ ಎಲ್ಲ ಒಂದು 2 ಟೈಮ್ಸ್ ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಹಾನೆಸ್ಟ್ಲಿ ಇದು ಮಾತ್ರ ನನಗಲ್ಲ, ಇದು ಚಿಂಟುಗೆ. ಏನಿದು? ಫೇಸ್ ಪ್ಯಾಕ್, ಚಾಕ್ಲೇಟ್ ಆ್ಯಂಡ್ ಚೆರಿ ಟ್ಯಾನ್ ರಿಮೂವಲ್ ಅಂತೆ. ನಾನು ಯೂಸ್ ಮಾಡ್ತೀನಿ ಗೈಸ್. ಸೊ ಇದಿಷ್ಟು ತಗೊಂಡು ಬಂದಿದ್ದೀವಿ. ಇದಿಷ್ಟಕ್ಕೆ 1566 ರೂಪಾಯಿ ಗೈಸ್.
ನಾನು ಅದಕ್ಕೆ ಹೇಳಿದೆ ನೆಕ್ಸ್ಟ್ ಟೈಮ್ ನೀನು ಬರಬೇಡ, ಏನೇ ಬೇಕಿದ್ರು ನಾನೇ ತಗೊಬರ್ತೀನಿ ಅಂತ. ಇವ್ನು ಕರ್ಕೊಂಡು ಹೋದ್ರೆ ಎಲ್ಲ ಬ್ಲೇಡ್ ಹಾಕ್ತಾನೆ ಗೈಸ್. ಇದು ಏನೂ ಮನೆ ಸಾಮಾನಿಲ್ಲ, ನೋಡಿದ್ರಿ ಅಲ್ಲ, ನಥಿಂಗ್. ಇದೊಂದು ಟೂತ್ ಬ್ರಷ್, ಇದೇನು ಯೂಸ್ ಆಗಲ್ಲ ನನಗೆ. ಇದೇನು ಒಂದು 10 ದಿನಕ್ಕೂ ಆಗಲ್ಲ ನನಗೆ. ಇವೆರಡು ಬಿಟ್ರೆ ಇನ್ನೇನು ಪಾತ್ರೆ ಇಲ್ಲ. ಪಾತ್ರೆ ಬ್ರಷ್, ಆಮೇಲೆ ಇದು ಕೊಂಬು, ಇದು ನಿಂದೆ ಅಲ್ಲ ನಂದಂದ್ರೆ ಸೊ ಮನೆಗೆ ಅಂತ ಇವೆರಡೇ ತಗೊಬಂದಿರೋದು. ಒಂದು ಟಾಯ್ಲೆಟ್ ಕ್ಲೀನರು, ಒಂದು ಬಾತ್ರೂಮ್ ಬ್ರಷ್, ಟೂತ್ ಪೇಸ್ಟು. ಇನ್ನು ಮಿಕ್ಕಿದೆಲ್ಲ ಈ ನನ್ನ ಮಗಂದೆ. ಸೊ ಇದು ಅನ್ಬಾಕ್ಸ್ ಮಾಡ್ತಾ ಇದ್ದಾನೆ. ಇದು ಹೇಗಿದೆ ನೋಡೋಣ. ನಾನು ಬಚ್ಕೋತೀನಿ, ನಾನು ಹಿಂಗೆ ಬಚ್ತೀನಿ ಗೈಸ್. ಚೆನ್ನಾಗಿ ಅನಿಸ್ತದೆ, ಅಷ್ಟು ಮಾಡಿದ್ರೆ ಓಹೋ ಏನು ಸ್ಟೈಲ್ ಹಿಂಗೆ ಅನ್ಕೋತಾನೆ ನೋಡಿ. ಇವಾಗ ನಾವು ಮೋಮೋಸ್ ಮಾಡ್ತೀವಿ. ಸೊ ಬನ್ನಿ ಕಿಚನ್ಗೆ ಹೋಗೋಣ. ಇವತ್ತು ಸ್ಟೀಮಲ್ಲಿ ಮಾಡ್ಬೇಕಂತೆ. ಕುತ್ಕೊಂಡು ಮಾಡು, ನಾನು ಬರ್ಕೋತೀನಿ. ನಂಗೆ ಮಾಡಕ್ ಬರಲ್ಲ. 5 ನಿಮಿಷ. ಸೊ ಬನ್ನಿ ನಾವೀಗ ಕಿಚನ್ಗೆ ಹೋಗ್ಬಿಟ್ಟು ಮೋಮೋಸ್ ಮಾಡ್ಕೊಂಡು ಸ್ವಾಹ ಮಾಡೋಣ. ನೋಡಿ ಕಿತ್ತೋಗ್ಬಿಟ್ಟು ಉಚ್ಚಿ ಮಾಡ್ದಾಗ ಅಲ್ಲ, ಆದ್ರೂ ಇದೇನು ಅಷ್ಟು ಸಾಫ್ಟ್ ಇಲ್ಲ. ಮೇ ಬಿ ಅದು ನೋಡಿದ್ವಲ್ಲ, ಅದು ಇದಿದೆ ಬ್ಲ್ಯಾಕ್ ಕಲರ್ ದೊಡ್ಡದು, ಅದು ಈ ತರ ಸ್ಪಾಂಜಿ ಆಗುತ್ತೆ. ಅದೇ ತಗೋಬೇಕಿತ್ತು. ಅದ್ ನನಗೆ ಗೊತ್ತು. ಅದು ಒಳಗೆ ಹೋಗುತ್ತೆ, ಒಳಗೆ ಕುಶನ್ ತರ ಅದು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅದು ತಗೊಳ್ಳೋಣ ಅಂತ ನಾನು ಹೇಳ್ದೆ ಬೇಡ ಅಂತ. ಬಿಡೋಣ, ಎಕ್ಸ್ಚೇಂಜ್ ಮಾಡೋಣ ಗೈಸ್. ಇದು ಅನ್ಬಾಕ್ಸಿಂಗ್ ಇಲ್ಲ, ಕ್ಯಾನ್ಸಲ್. ಎಕ್ಸ್ಚೇಂಜ್ ಮಾಡೋಣ. ಇದೆಷ್ಟು ರೂಪಾಯಿ? ಇದು 199, ಅದು 270. ಅದೇ ತಗೋಬರೋಣ. ಇದೀಗ ಇಷ್ಟ ಆಗಿದೆ ಅಲ್ಲ, ಚೆನ್ನಾಗಿದೆ ಗೈಸ್. ನೋಡೋಣ, ನಾನು ಯಾವುದು ಹೇಳ್ತೀನಿ. ಇದು ಯಾಕೋ ಅಷ್ಟು ಇಷ್ಟ ಆಗುತ್ತೆ ಅಲ್ಲ, ಇಳಿಸಿ ನೋಡೋಣ. ನಿನ್ನಿಷ್ಟ. ಬೇಡ ಇರ್ಲಿ ಬಿಡು, ಅದು ಬೇಕಾದ್ರೆ ತಗೊಂಡ್ರೆ ಆಯ್ತಲ್ಲ. ತಗೊಳ್ಳೋಣ ಅನ್ಕೊಂಡ್ವಲ್ಲ, ಅದು ನೆಕ್ಸ್ಟ್ ಟೈಮ್ ತಗೋತೀನಿ ಗೈಸ್. ನಿಮಗೆ ಇನ್ನೊಂದು ಹೇಳಿ, ನಾನು ಈಗ ಬಿಲ್ ನೋಡಿದಾಗ ಏನು ಇದನ್ನ ಹಾಕೇ ಇಲ್ಲ ಅವರು. ಹಾಕಿದ್ದಾರೆ ಹಾಕಿದಾರ ಎಲ್ಲಿ ಅವ್ರು ಬಿಡ್ತಾರೆ. ಅದು ಬಿಲ್ ಪಟಾಪಟ ಅಂತ ಹೋಗ್ತೀನಿ. ಮ್ಯಾಗಿ, ಪಾಸ್ತಾ, ಚೀಸ್, ಹರ್ಷೀಸ್, ಬ್ರೆಡ್, ಚಿಕನ್ ಟಿಕ್ಕಾ, ಮೋಮೋಸ್, ನಿಸನ್ ಟಾಪ್ ಮಸಾಲ, ಟಾಪ್ ರಮನ್ ಫೇರಿ, ಇದು ನಂದು, ಇದು ನಿಂದು. ಮ್ಯಾಗಿ ಪಾಸ್ತಾ 2, ಲ್ಯಾವಿಯನ್ 2, ಮ್ಯಾಗಿ ಮಶ್ರೂಮ್ ಇದು ಮುಗೀತು. ಸೀ ಫುಡ್ ಮುಗೀತು. ಪೆಪ್ಸುಡೆಂಟ್ ತೊಗೊಂಡಿದ್ದೀವಿ. ಕೋಲ್ಗೇಟ್, ಚಕ್ಲಿ, ಬ್ರಿಟಾನಿಯಾ ಜಿಮ್ ಜಾಮು, ಡಾಮೆಕ್ಸ್, ಓರಿಯೋ 2, ಕಾಟನ್ ಬಡ್ಸ್, ರಿಮೂವಲ್ ಪ್ಯಾಕ್, ವೇಗಾ, ಜಾನ್ಸನ್ ಬೇಬಿ ಆಯಿಲ್, ಮಿಲ್ಕ್ ಬಿಕ್ಕಿಸ್, ಇದು ವಾಟ್ ಯು ಕಾಲ್ ರೋಸ್ ವಾಟರ್, ಬ್ರಷ್, ವೇಪರ್ ರಬ್, ನೇಲ್, ಬ್ಯಾಟ್ರಿ ಹಾಕಿಲ್ಲ ಗೈಸ್. ಇದು ಇದು ಫ್ರೀಯಾಗಿ ಬಂದಿದೆ ಗೈಸ್. ನಾ ಅವನಿಗೆ ಹೇಳಿದೆ ಆಯ್ತಾ, ಆ್ಯಕ್ಚುಲಿ ನಮ್ಮದು ಕಾರ್ಡ್ ಇದೆ, ಸೊ ಅಲ್ಲಿ 4% ಡಿಸ್ಕೌಂಟ್ ಕೊಡಬೇಕು. ಅವನು ನನ್ನ ಕಾರ್ಡ್ ತೊಗೊಂಡು ಹೋಗಿಲ್ಲ ಅಂದ್ಬಿಟ್ಟು 2% ಕೊಟ್ಟ. ನಾನು ಎದ್ದು ಬಿದ್ದು ಅಲ್ಲೇ ಹೋಗ್ತೀನಿ, ಆದರೂ ಸಹ ನೋಡಿ 2% ಕೊಟ್ಟ. ನಾ ಕೇಳಿದೆ ಕೊಡ್ರಿ 4% ಏನಾಗಲ್ಲ ಅಂತ, ಅವ್ನು ಕೊಡಲಿಲ್ಲ. ಅದಕ್ಕೆ ಮೋಸ ಹೋಯ್ತು ನೋಡಿ. ಇದು ಬಂದಿದೆ ಎಕ್ಸ್ಟ್ರಾ. ಅದಕ್ಕೆ ಗೈಸ್ ಒಳ್ಳೆಯವರಿಗೆ ಒಳ್ಳೇದೇ ಆಗೋದು. ಸೊ ಫೈನಲಿ ಇಷ್ಟ ಆಯ್ತು. ಬನ್ನಿ ಈಗ ಮೋಮೋಸ್ ಮಾಡಕ್ಕೆ ಹೋಗೋಣ. ಸಂಡೇಗೋಸ್ಕರ ಕಾಯ್ತಾ ಇದ್ದೀನಿ ಇದನ್ನು ಯೂಸ್ ಮಾಡೋಕ್ಕೆ. ಹೋಗೋದಾ? ಆಮೇಲೆ ಬಿಲ್ ಚೆಕ್ ಮಾಡೋಣ. ಲೈಟ್ ಮೇಲಿದೆ, ಹುಷಾರ್, ನಾನು ತೆಗಿತೀನಿ. ಬೀಳುತ್ತಪ್ಪು, ಬಿಡು. ಅದು ತಗೋ ನೀನು ಮೇಲ್ಗಡೆದು. ಹಂಗೆ ಆಗಲ್ವೋ? ಹಾಂ ಹೇಳ್ದೆ ತಾನೆ ಒಂದೇ ಇದ್ದು ಅಂತ. ಹೊಡ್ಸ್ಕತ್ತಿ ಅಪ್ಪಿ. ಚೆನ್ನಾಗೇ ತೊಳಿಬೇಕು. ಸಾಕು, 2 ಮಾಡೋದು, 2 ಬೌಲ್ ಸಾಕು. ಕೆಳಗಡೆ ನೀರು ಹಾಕ್ತೀವಲ್ಲ, ಅಲ್ಲಿಲ್ವಾ? ಅದೇನು ಕಪ್ತ್ರಿ ಅಲ್ಲ? ಏನು ಇದು ಎಷ್ಟು? ಹಾಂ ಸಾಕು, ಲೀಡ್. ತ್ರೀ ಚಿಂಟುಸ್ ಫೇವ್ರೇಟ್. ಇಟ್ಸ್ ಅ ಚಿಕನ್ ಟಿಕ್ಕಾ ಮೋಮೋಸ್. ಹೆಂಗೆ ಬರುತ್ತೋ ಏನು ಕತೆನೋ ದೇವ್ರಿಗೊಬ್ಬಂಗೆ ಗೊತ್ತು.
ಇನ್ನೊಂದು ಇಟ್ಬಿಡೋದಕ್ಕೆ. ಒಂದರಲ್ಲೇ ಇಟ್ಬಿಡೋಣ ಎಲ್ಲ. ನೈನ್ ಸಾಕು ಬಿಡು. ಆಯ್ತಾ? ಎಷ್ಟಾಯ್ತು ಈಗ? ಅದನ್ನ ಮೇಲೆ 4 5 6 7 8 9 ಸಾಕು. 9 ಸಾಕು. 10 ಆಯ್ತು ಈಗ. ಇಲ್ಲ 1 2 3 4 5 6 7 8 9 10 ಸಾಕು. ಇದು ಹೆಂಗಿರುತ್ತೋ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಬಂದಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಸಫರ್ ಮಾಡೋದು ಬೇಡ. 8 ಸಾಕು ಅನ್ಕೋತೀನಿ. ಏನು ಚೆನ್ನಾಗಿ ಬಂದ್ರೆ ತಿನ್ನಕ್ಕಾಗಲ್ಲ, ಮತ್ತೆ ಬೇಯಿಸ್ತಿ ಕೂತ್ಕೊಂಡು. ನೀನು ಹೆಂಗಿದ್ರು 5 ತಾನೇ ನೀನು ಕೊಡೋದು. ಇನ್ನೊಂದು ತಗೋ. ಸಾಕು. 9 ಆಯ್ತಾ? ಹಾಂ, ಟೈಮ್ ನೋಡ್ಕೊ. ಸೊ ಗೈಸ್, ಇವಾಗ ಮೋಮೋಸ್ ಸ್ಟೀಮಿಗೆ ಹಾಕ್ತಾ ಇದ್ದೀವಿ. ಗೈಸ್, ಇವಾಗ ಮೋಮೋಸ್ನ ಸ್ಟೀಮಿಗೆ ಹಾಕ್ತಾ ಇದ್ದೀವಿ. ಗೈಸ್, ಆ್ಯಕ್ಚುಲಿ ಇನ್ಸ್ಟ್ರಕ್ಷನ್ಸಲ್ಲಿ 6 ನಿಮಿಷ ಅಂತ ಕೊಟ್ಟಿದ್ದಾರೆ. ಬಟ್ ಐ ನೋ ಇಟ್, ನಮಗೆ 6 ನಿಮಿಷಕ್ಕೆಲ್ಲ ನಮಗೆ ಸೂಟ್ ಆಗಲ್ಲ. ಅದಕ್ಕೆ 10 ನಿಮಿಷ ಬೇಯಿಸ್ತೀವಿ. ಚಿಂಟು ಅಂಬಾರಿಯರ್ದ ಐ ಲವ್ ಯು. ಐ ಲವ್ ಮೈ ಸನ್ನಿ. ಅದು ಎಷ್ಟು ಮುದ್ದು ಮಾಡ್ತೀನೋ ನನ್ನ ಮಗನ. ಆ ದೇವರಿಗೊಬ್ಬಂಗೆ ಗೊತ್ತಲ್ಲಮ್ಮ, ನಮ್ಮ ಚಿಂಟುಗೆ ನಾನು ಮುತ್ತು ಕೊಡ್ತಾನೇ ಇರ್ತೀನಿ, ಕೊಡ್ತಾನೇ ಇರಬೇಕು ಅನ್ಸುತ್ತೆ. ಗೈಸ್, ಮೋಮೋಸ್ ರೆಡಿ. ಬನ್ನಿ ತಗೊಂಡೋಗೋಣ. ಬಿಸಿ ಬಿಸಿ ಇದು ನೋಡಿ. ಹೊಗೆ ಕಾಣ್ತಾ ಇದೆಯಾ? ಎಲ್ಲಿ ಹೊಗೆ? ಹೊಗೆ ಹೊಗೆ ಎಲ್ಲಿ ಕಾಣ್ತಾ ಇದೆಯಾ? ನೋಡಿ ನೋಡಿ, ಚಿಂಟುಗೋಸ್ಕರ ಮೋಮೋಸ್, ಚಿಕನ್ ಟಿಕ್ಕನ್ ಮೋಮೋಸ್. ಹೇಗಿರುತ್ತೋ ಏನೋ ಗೈಸ್, ತಗೊಬರೋದಂತೂ ತಗೊಬಂದಿದ್ದೀವಿ. ತಿಂದಾಗ್ಲೇ ಅದ್ರ ಹಣೆ ಬರೋ ಗೊತ್ತಾಗೋದು. ನೋಡೋಣ ಬನ್ನಿ. ಚಿಂಟು ರೆಡಿ ಆಗ್ತಾ ಇದ್ದಾನೆ ತಿನ್ನೋಕ್ಕೆ. ಟ್ಯಾನ್ ಟಡಾ, ಅಷ್ಟೇ. ಇಟ್ಸ್ ಫಾರ್ ಯು. Oh my god, oh my god. What is this? Oh my god, juice. No, Sprite. ಬಾ 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 ಬಾ, ತಿನ್ನು ಬಾ. ಬಾ ಬಾರೋ ಚಿಂಟು, ಟೇಸ್ಟ್ ಮಾಡು ಪಿಂಟು. ಹೇಗಿದೆ? ಹೇಗಿದೆ? ಸಾಸ್ ಬೇಡ, ಚಟ್ನಿ ತಗೊಬಂದಲ್ಲ, ಬೇಕಾಗಲ್ಲ? ಸ್ಪೈಸಿ ಇದೆ, ಈಟ್ ಮಾಡ್ಬೋದು. ರಿಯಲಿ ಗುಡ್ ಆರ್ ಓಕೆ? ತಗೊಬಂದಿದ್ದೀವಿ ಅನ್ನೋದು ಇದು ಕೇಳ್ತಾ ಇದೆಯಾ? ಚೂರು ಬೇಯಿಸ್ಬೋದಿತ್ತು. ನೀನು 6 ನಿಮಿಷಕ್ಕೆ ತೆಗಿಯೋಣ ಅಂದೆ, 10 ನಿಮಿಷ ಬೇಯಿಸಿರೋದು. ಸೊ ನೆಕ್ಸ್ಟ್ ಟೈಮ್ ಏನು ಮಾಡಬೇಕು? 12 to 15 ಮಿನಿಟ್ಸ್ ಬೇಕಾಗುತ್ತೆ. ತಿಂದು ನನಗೆ ಅದಕ್ಕೆ ನೆಟ್ಟಿದ್ದು ನೆನಪಾಗ್ತಿಲ್ಲ. ಗೈಸ್, ನನಗೇನು, ನಾನೇನು ಅಷ್ಟು ಮೋಮೋಸ್ ತಿಂದಿಲ್ಲ. ನಮ್ಮ ಅಕ್ಕನ ಮನೆ ತಿಂದಿದ್ದೀನಿ. ಔಟ್ ಆಫ್ ಬಟ್ ನೋಡೋಣ ಬನ್ನಿ. ನೆನಪಿಲ್ಲ. ಹಿಂಗೇನೆ ಹಿಂಗೇನಾ? ಚೆನ್ನಾಗಿದೆ. ಔಟರ್ ಲೇಯರ್ ಇಷ್ಟೇ ಇಷ್ಟೇ ಸಾಕಲ್ಲ ಇನ್ಮೇಲೆ? ಬೇಕು ಇನ್ನೊಂದು 12 ಮಿನಿಟ್ಸ್ ಬೇಯಿಸ್ಬೋದು. ಇನ್ನೊಂದು 5 ಮಿನಿಟ್ಸ್. ಚೆನ್ನಾಗಿದೆ ಅಲ್ಲ? ಇನ್ನೂ ಒಂದು ಇನ್ನೂ 3 ಬೇಯಿಸ್ಬೋದಿತ್ತು. ಉಪ್ಪು ಇದೆ ಸ್ವಲ್ಪ. ಗೈಸ್, ಇದು ಪ್ರೈಸ್ ನೋಡಿಲ್ಲ. ಪ್ರೈಸ್ ನೋಡಿದ್ರು ನಂಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅನಿಸುತ್ತೆ. ತಿಂದಾದ್ಮೇಲೆ ಪ್ರೈಸ್ ನೋಡ್ತೀನಿ. ಬಟ್ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಫ್ರೈ ಮಾಡೋಣ. ಆಮೇಲೆ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿರುತ್ತೆ ಅಂತ. ಫಿಲ್ಲಿಂಗು ಟೇಸ್ಟಿಯಾಗಿದೆ. ಜ್ಯೂಸಿ ಆಗಿದೆ. ಸೂಪರ್ ಆಗಿದೆ ಗೈಸ್. ಆ್ಯಕ್ಚುಲಿ ಮೋಮೋಸು ಸಾಕಾಗಲಿಲ್ಲ.
ಇದು ಫಸ್ಟ್ ಅಟೆಂಪ್ಟು ಟ್ರಯಲ್ ವರ್ಷನ್ ಅಂದ್ಬಿಟ್ಟು ಮಾಡಿದ್ದು. ಇಷ್ಟ ಆಗಿಲ್ಲ ಅಂದರೆ ತಿನ್ನೋದು ಮತ್ತೆ ಕಷ್ಟ ಆಗತ್ತೆ ಅಂತ, ಬಟ್ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮಿಂದ ಬಡ್ದು ಬಾಯಿಗೆ ಹಾಕ್ಕೊಳ್ಳೋದೆ ಅಲ್ವಾ ಚಿಂಟು? ಸೊ ಇವಾಗ ಬಂದು ತಿನ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಂದು ತಿನ್ಕೊಂಡು ಕೂತೀರಿ. ಹಾಗೆ ನಂದು ವ್ಲಾಗ್ಸ್ ಎಲ್ಲ ವಾಚ್ ಮಾಡ್ತಾ ಇರಿ ಆಯಿತಾ? ನೀನೊಂದು ತಿನ್ನು ಪುಟ್ಟ. ನಾನು ತಗೋತಾ ಇದ್ದೆ. ನಮ್ಮ ಚಿಂಟುಗೂ ಇಷ್ಟ ಅಲ್ಲಮ್ಮ? ಸೊ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಬೇಕಾ ಅನ್ಕೊಂಡದ ನಮ್ಮ ಕಡೆ ವಡಪಾವ್ ಮಾಡ್ತಾರೆ ಅಮ್ಮ. ಎಲ್ಲಿ? ನಮ್ಮ ಸ್ಕೂಲ್ ಹತ್ರ. ಹಾಂ, ಅದು ಇಂಥದ್ದೇ ಬಂದು ಹಾಕ್ತಾರೆ. ಹೌದಾ? ನಾರ್ಮಲ್ ಬಂದು ಹಾಕಲ್ಲ, ಸ್ವೀಟ್ ಬಂದು ಹಾಕ್ತಾರೆ. ಚೆನ್ನಾಗಿರಲ್ಲ ತಿನ್ನಕ್ಕೆ. ಹ್ಞೂ